ಮತ್ತೆ ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು. ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ತೆರಳಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಇವಾಗ ಆಗುತ್ತೆ ನಾಳೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತಲ್ಲ, ಆ ಎಲ್ಲ ನಿರೀಕ್ಷೆಗಳಿಗೂ ಕೂಡ ಈಗ ಕೊನೆ ಹಂತ. ಸಚಿವ ಸಂಪುಟ ವಿಸ್ತರಣೆಗೆ ಫೈನಲ್ ಆಗಿ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಬರೋದಕ್ಕೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸದಾಶಿವನಗರದಿಂದ HCLಗೆ ತೆರಳಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿಗಳನ್ನ ಭೇಟಿಯಾದ ಸಚಿವ KH ಮುನಿಯಪ್ಪ ಅವರು ಸಿಎಂ ಡಿಕೆ ಜೊತೆ HCLಗೆ ತೆರಳಿದ್ದಾರೆ KH ಮುನಿಯಪ್ಪ. ಈಗ ಡಿಕೆ ಶಿವಕುಮಾರ್ ಅವರು ಹಾಗೆ ಮುನಿಯಪ್ಪ ಅವರ ಭೇಟಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಖಾತೆ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ದಾರೆ ಮುನಿಯಪ್ಪ ಅವರು. ಬೆಳಬೆಳಗ್ಗೆನೆ ಸದಾಶಿವನಗರದ ಮನೆಗೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವರು. ಜೊತೆಗೆ ಕೂಡ HCLಗೆ ತೆರಳಿದ್ದಾರೆ. ಅಂದರೆ ಈಗಾಗಲೇ ಒಂದು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಖಾತೆ ಬದಲಾವಣೆ ಬೇಕು ನನಗೆ ಅಂತ. ಈ ನಿಟ್ಟಿನಲ್ಲಿ ಮತ್ತೆ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತೆ ಅಪ್ಲಿಕೇಶನ್ನ ಹಾಕೋದಕ್ಕೆ. ಯಾಕಂದರೆ ಹಲವು ನಾಯಕರು ಸಚಿವ ಸಂಪುಟದಲ್ಲಿ, ಉದಾಹರಣೆಗೆ ರಾಮಲಿಂಗಾರೆಡ್ಡಿಯವರು ಆಗಿರ್ಬೋದು, ಕೃಷ್ಣ ಭೈರೇಗೌಡರು ಆಗಿರ್ಬೋದು, ಮುನಿಯಪ್ಪ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಎರಡನೇ ಹಂತದಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಆ ಕೊಡೋದಕ್ಕಿಂತ ಮುಂಚೆ ನಮ್ಮ ಖಾತೆಯನ್ನು ಬದಲಾವಣೆ ಮಾಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನೋಡ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆಗೆ ಫೈನಲ್ ಆಗಿ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಬರೋದಕ್ಕೆ ಹೈಕಮಾಂಡ್ ಮಟ್ಟಕ್ಕೆ ಚರ್ಚೆಯನ್ನು ಮಾಡೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಮುನಿಯಪ್ಪ ಅವರ ಭೇಟಿ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಈಗ ಸಂಪುಟ ಪುನರಚನೆ ಮಾಡಬೇಕು, ಅದಕ್ಕೋಸ್ಕರ ವಿಸ್ತರಣೆ ಮಾಡಬೇಕು, ಈ ಚರ್ಚೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಹೀಗಾಗಿ ಸಿಎಂ ಅವರು, ಅದೇ ರೀತಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ BK ಹರಿಪ್ರಸಾದ್ 3 ಜನ ದೆಹಲಿಗೆ ಹೋಗಿದ್ದಾರೆ. ಈ ದೆಹಲಿ ಭೇಟಿಯಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಹೋಗುತ್ತೆ. ಯಾಕಂತ ಹೇಳಿ ಸಂಪುಟ ವಿಸ್ತರಣೆ ಮಾಡಬೇಕು, ಇದಕ್ಕೆ ಯಾರನ್ನೆಲ್ಲ ಫೈನಲ್ ಮಾಡಬೇಕು ಅಂತೇಳಿ ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಎಲ್ಲವೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಇವತ್ತು ಸಿಎಂ, ಮಾಜಿ ಸಿಎಂ ಹಾಗೆ KPC ಅಧ್ಯಕ್ಷರು ಭೇಟಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಕಡೆ ಶಾಸಕರುಗಳು ದೆಹಲಿಯಲ್ಲೇ ಕುಳಿತು ಒಂದಿಷ್ಟು ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ತಾವು ಸಂಪುಟದಲ್ಲಿ ಸ್ಥಾನ ಪಡೆಯಲೇಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿಯವರು ಯೂತ್ ಕ್ಯಾಬಿನೆಟ್ ಮಾಡಬೇಕು ಅಂತೇಳಿ ಆಶೆಯನ್ನು ಪಟ್ಟಿದ್ದಾರೆ. ಹೀಗಾಗಿ ಒಂದಿಷ್ಟು ಜನ ಇನ್ನೂ ಸಚಿವರಾಗದೇ ಇರತಕ್ಕಂತಹ ಶಾಸಕರುಗಳು ಏನಿರ್ತಾರೆ, 2-3 ಬಾರಿ ಆಯ್ಕೆ ಆಗಿರ್ತಾರೆ, ಅವರು ಪೊಟೆನ್ಷಿಯಲ್ ಇರತಕ್ಕಂಥ ನಾಯಕಗಳನ್ನ ಗುರುತಿಸಿ ಅಂತ ಹೇಳಿ ಇಲ್ಲಿಗ ಹೈಕಮಾಂಡ್ ಹೇಳಿರೋದ್ರಿಂದ ಒಂದು ಪಟ್ಟಿಯನ್ನು ಮಾಡ್ಕೊಂಡು, ಯಾಕಂತ ಹೇಳಿದ್ರೆ ಕಾಮನ್ ಪಟ್ಟಿಗಳನ್ನು ಮಾಡ್ಕೊಂಡು ಬನ್ನಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ನೀವು DK ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಒಂದು ಚರ್ಚೆಯನ್ನು ಮಾಡಬೇಕು. ಆ ಚರ್ಚೆಯನ್ನು ಮಾಡಿ ನೀವು ಕಾಮನ್ ಆಗಿರ್ತಕ್ಕಂಥ ಹೆಸರುಗಳನ್ನು ತಂದು, ಯಾರಾದ್ರೂ ವೈರುಧ್ಯವಾಗಿರ್ತಕ್ಕಂಥ ಹೆಸರುಗಳು ತಂದರೆ ಸಂಪುಟದಲ್ಲಿ ಮತ್ತೆ ಗೊಂದಲ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಇದಕ್ಕೋಸ್ಕರ ಈ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿ ಇವತ್ತು KH ಮುನಿಯಪ್ಪನವರು ಕೂಡ ಇವತ್ತು ಸಿಎಂ ಅವ್ರನ್ನ ಭೇಟಿಯಾಗಿ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ದೆಹಲಿಗೂ ಕೂಡ ಒಟ್ಟಿಗೆ ಹೋಗಿದ್ದಾರೆ. KH ಮುನಿಯಪ್ಪನವರು ಹಿಂದೆನೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರು, ನನಗೆ ಸಮಾಜ ಕಲ್ಯಾಣ ಖಾತೆ ಬೇಕು ಅಂತ. ಯಾಕಂದ್ರೆ ನಾನು ಹಲವಾರು ಖಾತೆಯಲ್ಲಿ ಕೆಲಸ ಮಾಡಿದ್ದೇನೆ, ಹೀಗಾಗಿ ಸಮಾಜ ಕಲ್ಯಾಣ ಖಾತೆ ಕೊಟ್ಟರೆ ಮತ್ತಷ್ಟು ಇಂಪ್ಯಾಕ್ಟ್ ಆಗಿರತಕ್ಕಂಥ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ. ಇದಕ್ಕೋಸ್ಕರವಾಗಿ ಸಮಾಜ ಕಲ್ಯಾಣ ಖಾತೆ ಕೊಡಬೇಕು ಅಂತೇಳಿ KH ಮುನಿಯಪ್ಪ ಅವರು ಒಂದಿಷ್ಟು ಆಶಯವನ್ನು ಪಟ್ಟಿದ್ದಾರೆ. ಇದಕ್ಕೋಸ್ಕರ ಪಟ್ಟನ್ನು ಹಿಡಿದಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಸ್ತೇನೆ, ನೀವು ಬನ್ನಿ ಅಂತೇಳಿ DK ಶಿವಕುಮಾರ್ ಅವರು ದೆಹಲಿ ಕರ್ಕೊಂಡು ಹೋಗಿದ್ದಾರೆ. ಅವರೀಗ HCL ಅಂತ ಹೊರಟಿದ್ದಾರೆ, ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ದೆಹಲಿಯನ್ನು ಕೂಡ ತಲುಪ್ತಾರೆ. ಹೀಗಾಗಿ ಮುನಿಯಪ್ಪನವರ ಖಾತೆ ಬದಲಾವಣೆ ಮಾಡೋ ಸಂದರ್ಭ ಬಂದಾಗ ಮತ್ತೆ ಪುನಃ ಅಲ್ಲಿ ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆ ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ಇಲ್ಲಿಗ ಒಂದು ಗೊಂದಲಗಂತೂ ಪಾಯಿಂಟ್ ಆಗಿ ಆಗುತ್ತೆ. ಹೀಗಾಗಿ KH ಮುನಿಯಪ್ಪನವರ ಖಾತೆಯನ್ನು ಬದಲಾವಣೆ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಇಲ್ಲಿ ಬಹುಮುಖ್ಯವಾಗಿರತಕ್ಕಂಥ ಪ್ರಶ್ನೆ ಆಗಿದೆ. ಒಟ್ಟಾರೆಯಾಗಿ ಮುನಿಯಪ್ಪನವರು ಕೂಡ ದೊಡ್ಡ ಮಟ್ಟ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಖಾತೆ ಬದಲಾವಣೆ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಕೂಡ ಒಂದು ಕಡೆ ಕ್ಯಾಬಿನೆಟ್, ಮತ್ತೊಂದು ಕಡೆ ಖಾತೆ ಬದಲಾವಣೆ, ಎಲ್ಲದ್ರ ಬಗ್ಗೆನೂ ಕೂಡ ಹೈಕಮಾಂಡ್ ಒಂದು ಚರ್ಚೆಯನ್ನು ಇವತ್ತು ಅಂತಿಮವಾಗಿ ಮಾಡಬಹುದು. ಜುಲೈ 25ಕ್ಕೆ ಪ್ರಮಾಣವಚನ ಕೂಡ ಸ್ವೀಕಾರ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಾಗ್ತಾ ಇದೆ. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.